ಹಾಯ್ ನಮಸ್ಕಾರ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆದೆಲ್ಲ ಕ್ಲೀನಿಂಗ್ ಕೆಲಸ ಆಗಿದೆ. ಮಕ್ಕಳು ಕೂಡ ಸ್ಕೂಲಿಗೆ ಹೋಗಿದ್ದಾರೆ. ಇನ್ನೇನು ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಬೇಕು. ಬೆಳಿಗ್ಗೆ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೆ. ಸೊ ಅದರದ್ದೇ ಇವತ್ತು ಮಧ್ಯಾಹ್ನ ಊಟಕ್ಕೆ ಪಾಲಕ್ ಪರೋಟ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಗೋಧಿ ಹಿಟ್ಟಿಗೆ ಮೊದಲು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ, ಅದ್ರ ಜೊತೆ ತುರಿದಿರುವಂಥ ಸೋರೆಕಾಯಿ ಒಂದು ಅರ್ಧ ಹೋಳಷ್ಟು, ಆಮೇಲೆ ಪಾಲಕ್ ಸೊಪ್ಪು ಪೂರ್ತಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ನಾನಿಲ್ಲಿ ಹಾಕಿದ್ದೀನಿ. ಮತ್ತು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ರುಬ್ಬಿರುವಂತಹ ಹಸಿಮೆಣಸಿನ್ಕಾಯಿ ಮಸಾಲ ಎಲ್ಲ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಎಲ್ಲ ಹಾಕ್ಕೊಂಡು ನೀರು ಹಾಕಿಬಿಟ್ಟು ನೋಡಿ ಈ ಹದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ತಿಳುವಾಗಿ ಕಲಿಸ್ಕೊಂಡ್ರೆ ಪರೋಟ ತುಂಬಾ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಮತ್ತು ಡೈರೆಕ್ಟಾಗಿ ನಾನು ಈ ಥರ ತವಾ ಮೇಲೇ ತಟ್ಕೋತೀನಿ, ಬೇಗನೆ ಆಗುತ್ತೆ. ಮತ್ತು ಈ ಥರ ತಟ್ಟಿರುವಂತಹ ಪರೋಟ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿಬಿಟ್ಟು ಎರಡೂ ಸೈಡಿಂದ ಈ ಥರ ಬೇಯಿಸಿದ್ರೆ ಸೊ ನಮ್ಮದು ಬಿಸಿ ಬಿಸಿ ಪರೋಟ ಕೂಡ ರೆಡಿ ಆಯಿತು. ಮೊಸರು ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ.